ಜನ ಅಂತನು ನನ್ನ ತುಂಬಾ ಆಡ್ಕೊಂಬರ್ ಕಣಪ್ಪ. ಈ ಗಿಡ್ಡಮ್ಮನ ಕೈಲಿ ಏನ್ ಮಾಡಕ್ಕಾಗಲ್ಲ, ಇವಳು ಏನ್ ಮಾಡ್ತಾಳೆ ಹಂಗೆ ಹಿಂಗೆ ಅಂತ ಜನ ಅಂತೂ ನನ್ನ ತುಂಬಾ ಆಡ್ಕೊಂಬರು. ಅದಕ್ಕೇನೆ ಈಗ ಜನಗಳ ಮುಂದೆನ ನೀವು ಬರ್ರಿ ಹೇಳ್ತೀನಿ. ನನ್ನ ಜೊತೆಗೆ ಕೂಲಿ ಬರಲ್ಲ ಅಂಬರ್ ನೀನ್ ಕೇಳ್ತೀಯ. ನಿನ್ನ ಕೂಲಿ ಕರ್ಕೊಂಡು ಹೋಗಲ್ಲ ಅಂಬರ್ ನೀನ್ ಕೇಳ್ತೀಯ. ನನ್ನ ಮೇಲಂತೂ ಜನ ಭಾಳ ಕೇಣಿ ಮಾಡ್ಬಿಡೋರು. ಏನ್ ಬಿಡು ಇವಳನ್ನೇನು ಕರಿಯೋದು, ಇವಳನ್ನೇನು ಇದು ಮಾಡೋದು ಅಂತ ಹೇಳಿ ಭಾಳ ಒಂಥರ ಇದು ಮಾಡೋರು. ಅದಕ್ಕೇನೆ ಅಂಥವ್ರ ಮುಂದೆಲ್ಲ ನಮ್ಮ ಮಕ್ಕಳು ಚೆನ್ನಾಗಿ ದುಡಿತಾರೆ ಅಂತ ನಾನು ತೋರಿಸ್ಕೋಬೇಕು. ಬನ್ನಿ ಹೋಗೋಣ. ಅಲ್ಲಿ ರುಕ್ಕಮ್ಮ ಮಂಜಕ್ಕ ಎಲ್ಲರೂ ನೋಡ್ಲಿ. ಎಲ್ಲರೂ ನೋಡ್ಲಿ ಅಂತಲೇ ಅವ್ರ ಮುಂದೆನೆ ಕರ್ಕೊಂಡೋಗಿ ಅವ್ರಿಗೆ ಹೇಳ್ತೀನಿ. ನೋಡ್ರೆ ನನಗೇನು ಕಡಿಮೆ ಆಗಿಲ್ಲ ಅಂತ ಹೇಳಿ ಎಲ್ಲ ನೋಡ್ಬೇಕು. ನೀವು ಬಂದಿರೋದು ಊರಾಗೆಲ್ಲರಿಗೂ ಗೊತ್ತಾಗ್ಬೇಕು ಕಣ್ಪಾಪ. ಆಡ್ಕಮ್ಮ ಜನಕ್ಕೆಲ್ಲನ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ಬಿಡ್ಬೇಕು. ನಮ್ಮನ್ನು ನೋಡಿದ ತಕ್ಷಣ ಇದೇನಪ್ಪ ಈ ಗಿಡ್ಡಮ್ಮನ ಮಕ್ಳು ಹಿಂಗಿದ್ದಾರೆ ಅಂತೇಳಿ ನಮ್ಮನ್ನು ನೋಡಿದ ತಕ್ಷಣ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ಬಿಡ್ಬೇಕಣಮ್ಮ. ಅಮ್ಮ ಅದು ಯಾರು ನಿಮ್ಮನ್ನ ಆಡ್ಕೊಂತ ಇದ್ರು ನೋಡೋಣ. ನಿಮ್ಮ ಅಂದವರು ನಿಮ್ಗಿನ ಸ್ವಲ್ಪ ಮುಂದೆ ಹೋಗ್ಲಿ ನೋಡ್ಬೇಡಣ. ಅಲ್ಲ ನಿಮ್ಮನ್ನ ಆಡ್ಕೊಂತ ಇದ್ದವರು ಅವ್ರ ಮುಂದೆಲ್ಲನ ನಾವು ಹೆಂಗಿರ್ಬೇಕು ಗೊತ್ತಾ, ನೋಡ್ಬೇಕು. ನಮ್ಮನ್ನೆಲ್ಲ ಈಗಲೇ ಬಾಯಿ ತೆರ್ಕೊಂಡು ನೋಡ್ತವೆ. ಹೆಂಗ್ ನೋಡ್ತಿರ್ತವೆ ಗೊತ್ತಾ, ನಾವೇನಾದ್ರೂ ಬಂದ್ರೆ ಅಯ್ಯೋ ಹೆಂಗ್ ನೋಡ್ತಾ ಇರ್ತಾರೆ ಅಂದ್ರೆ ಹಂಗ್ ನೋಡ್ತಾ ಇರ್ತಾರೆ. ಆ ಅದೃಷ್ಟನೂ ಆ ಜಾಗನ ಹೆಂಗ್ ನೋಡ್ತಾ ಇದ್ರು, ಆ ಜಾಗನ ಕಣನು ಅದೃಷ್ಟ ಅಕ್ಕ. ಅಯ್ಯೋ ಅವೆಲ್ಲನ ಒಂಥರ ಅಪ್ಪ. ಅವ್ರ ತರ ಇರೋದಕ್ಕಾಗಲ್ಲ. ನಾನು ಸ್ಟೈಲಿಶ್ ಆಗಿರೋದು ನೋಡಿ ನಾನು ನೋಡ್ತಾನೇ ಇರ್ತಾರೆ ಯಾವಾಗ್ಲೂ. ಯಾವಾಗ್ಲೂ ನನ್ನಂತೂ ನೋಡ್ತಿರ್ತಾರೆ. ಎಷ್ಟು ಸ್ಟೈಲ್ ಆಗಿದ್ದಾಳಲ್ಲ ಗಿಡ್ಡಮ್ಮನ ಮಗಳು ಅಂತ ಹೇಳಿ. ಅಯ್ಯೋ ನಮ್ಗೇನೇನು ಕಡಿಮೆ ಆಗಿಲ್ಲ. ನೀವು ಸ್ವಲ್ಪ ಮನೆ ಕಟ್ಟಿರ್ಬೋದು ಅಷ್ಟೇನೆ, ಅಂತ ಮನೆ ಎಷ್ಟು ಬೇಕಾದ್ರೂ ಕಟ್ಬೋದು ಅಂತ ನನ್ನ ಮನಸ್ಸನ್ನ ನಾನು ಅನ್ಕೋಬಿಟ್ಟೆ ಕಣಮ್ಮ. ನೋಡಿ ಆಡ್ಕಮಾರ್ ಮುಂದೆಲ್ಲ ನಾವು ಹೋಗಿ ಬರೋಣ. ಹೋಗಿ ಬಂದ್ರೇನೆ ಏನಪ್ಪ ಇದು ಗಿಡ್ಡಮ್ಮನ ಮಕ್ಳು ಹಿಂಗೆ ಇದಾರೆ ಅಂತ ಬಾಯ್ ಮುಚ್ಕೊಂಡು ಸುಮ್ಮನೆ ಆಗ್ಬೇಕು ಮಾತಾಡ ಅಂತವ್ರೆಲ್ಲಾನು. ಅದಕ್ಕೆ ಬರ್ರಿ ಹೋಗೋಣ ಈಗ. ಅಮ್ಮನ ಜಾಕೊಂಡ್ ಮುಂದನು ರುಕ್ಕಮ್ಮನ ಮುಂದು ಆಗ ಅವಳು ಇವ್ರ ಮುಂದೆಲ್ಲಾನ ತೋರ್ಸ್ಕೊಂಬರೋನ್ ಬಾಯಿಲಿ. ನಮ್ಮನ್ನ ನೋಡಿದ ತಕ್ಷಣ ಸುಮ್ಮನೆ ಆಗ್ಬಿಡ್ತಾರೆ. ಇನ್ನು ನಾವು ಹೆಂಗೆ ಅಂತ ಗೊತ್ತಿಲ್ಲ. ನಾವೆಷ್ಟು ಸ್ಟ್ಯಾಂಡರ್ಡ್ ಆಗಿರ್ತೀವಿ. ಅಯ್ಯೋ ಏನಿಲ್ಲ ಅವಳು ಕೂಲಿ ಮಾಡ್ತಾಳೆ, ಮಕ್ಳೇನು ದುಡಿಯಲ್ಲ ಅಂತ ಅನ್ಕೊಂಡಿಲ್ಲ. ಅಯ್ಯೋ ಮಕ್ಳು ಇನ್ನೇನು ಓದ್ತಾರೆ ಹಂಗೆ ಹಿಂಗೆ ಅಂತ ಆಡ್ಕಮಾರು. ಆಡ್ಕಮಾರು ಮುಂದೆಲ್ಲ ನಾವು ಚೆನ್ನಾಗಿರ್ಬೇಕು ಇವತ್ತು. ಸರಿ ಆಯ್ತು ನಡಿಯಮ್ಮ ಹೋಗೋಣ. ನಮ್ಮ ಥರ ಯಾರು ಇಲ್ಲ, ನಮ್ಮಂಗೆ ಯಾರು ಇಲ್ಲ ಅನ್ಕೊಂಡಿರ್ತಾರೆ ಜನ. ಅವ್ರಿಗಿನ್ನ ನಾವೊಂದು ಸ್ವಲ್ಪ ಮುಂದೆನೇ ಇರ್ತೀವಿ ಯಾವತ್ತೂ. ನಾವೇನೇನು ಯಾರ ಹತ್ರ ಏನು ತಗ್ಗಿ ಹೋಗೋದಿಲ್ಲ. ಮಕ್ಕಳು ಬಂದವ್ರೆ ಅಂತ ಏನು ಅವಾಗಿಂದ ಅಲ್ಲಿಂದ ಇಲ್ಲಿಂದ ಅಲ್ಲಿ ಕರ್ಕೊಂಡು ಓಡಾಡ್ಕೊಂಡು ಬಿಲ್ಡಪ್ ಕೊಡ್ತಾ ಇದ್ದಾಳೆ ಗಿಡ್ಡಮ್ಮ ಜನಕ್ಕೆಲ್ಲನ. ಪಾಪ ಇವಾಗ ನೀವು ಬಂದಿರೋದು ನೋಡಿ ಆಶ್ಚರ್ಯ. ಏನಪ್ಪ ಇದು ಗಿಡ್ಡಮ್ಮನ ಮಕ್ಳು ಹಿಂಗವ್ರೆ ಅಂತೇಳಿ ನೋಡ್ಬಿಟ್ಟು ಜನಕ್ಕೆಲ್ಲ ಆಶ್ಚರ್ಯ ಆಗುತ್ತೆ ಕಣ್ ಪಾಪ. ಅದೇ ಮತ್ತೆ ಮಗ ನೋಡಿದ್ರೆ ಡಾಕ್ಟರ್ ಇದ್ದಂಗೆ ಇದ್ದಾನೆ, ನೋಡಕ್ಕಂಗೆ ಹಿಂಗವನೆ. ಮಗಳು ನೋಡಿದ್ರೆ ಹಿಂಗೆ ಹೀರೋಯಿನ್ ಇದ್ದಂಗಿದ್ದಾಳೆ. ಯಾವುದೋ ಅವಳು ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ, ಮಗನ ಗೌರ್ಮೆಂಟ್ ಅಪಾಯಿಂಟಲ್ಲಿ ಇದ್ದಾನೆ ಅಂತ ಹೇಳಿ ತುಂಬ ಯೋಚನೆ ಮಾಡ್ತಿರ್ತಾರೆ ಬಿಡು ಮಮ್ಮಿ. ಜನಗಳ ಬಗ್ಗೆ ತಲೆ ಕೆಡಿಸ್ಕೊಬಿಡ್ದು ಮಮ್ಮಿ. ನಮ್ಗೆ ಇಷ್ಟ ಬಂದಂತೆ ನಾವು ಇರ್ಬೇಕು ಮಮ್ಮಿ. ಕಣ ನಾನು ಹಂಗೆ ಅನ್ಕೊಂಡ್ರೆ ನಮ್ಗೆ ಇಷ್ಟ ಬಂದಂತೆ ನಾವಿರ್ಬೇಕು. ಏನು ಯಾರ ಹತ್ರ ನಾವು ಸಾಲ ಮಾಡಿಬೇಕಾಗಿಲ್ಲ ಅಂತ ನಾನು. ಏನು ಮೋಹಿತನ್ನು ಕರ್ಕೊಂಡು ಊರು ತುಂಬ ಓಡಾಡ್ತಾ ಇದ್ದಾಳೆ ಗಿಡ್ಡಮ್ಮಕ್ಕ. ಅಯ್ಯಮ್ಮ ನೋಡ್ಲಿ ಅಂತ ಊರು ತುಂಬ ಓಡಾಡ್ತೈತಿ. ಅವರಿಬ್ರು ಕರ್ಕೊಂಡು ಅವ್ರಂಗೆ ಸ್ಟೈಲಾಗಿ ಸ್ಟ್ಯಾಂಡರ್ಡ್ ಆಗಿರೋರು ಯಾರು ಇಲ್ವಂತೆ ನಮ್ಮೂರಾಗೆ. ಅದಕ್ಕೆ ಕರ್ಕೊಂಡು ಓಡಾಡ್ತೈತೆ ಅದ್ರ ತಕ. ಓಡಾಡ್ಲಿ ಬಿಡು. ಯಾರೇನು ಅನ್ಕೊಂಬಕ್ ಹೋಗಲ್ಲ, ಯಾರೇನು ಏನು ಮಾಡ್ಕೊಂಬಕ್ ಹೋಗಲ್ಲ. ನಿನ್ನ ದುಡ್ಡ ತಗೊಂಬಂದು ಕೊಟ್ಟಿರ್ಬೇಕಲ್ಲ. ತಾಮಂದು ಕೊಡ್ತು ಮಗನ ಕರ್ಕೊಂಡು 60,000 ತಾನೆ ತಗ. ನಮ್ಗೇನು 60,000 ಏನು ಲೆಕ್ಕಕ್ಕಿರಲ್ಲ. ನೀನೇನು ಈ ದುಡ್ಡು ತಗೊಂಡು ಏನು ಮಾಡೋಕ್ಕಾಗಲ್ಲ. ಹಂಗೆ ಹಿಂಗೆ ಅಂತ ಮಾತಾಡ್ತು. ನೀನು ಹೆಚ್ಚಾಗಿ ಮಾತಾಡ್ಬೇಡ. ನನ್ನ ದುಡ್ಡು ನನಗೆ ಕೊಡ್ತಾ ಇದೆಯಾ, ಕೊಟ್ಟು ಬಾಯಿ ಮುಚ್ಕೊಂಡು ಹೋಗೋದ್ ಕಲಿ. ಸುಮ್ಮನೆ ಜಾಸ್ತಿ ಮಾತಾಡ್ಬೇಡ ಅಂತ ಅಮ್ಮ ಸರಿಯಾಗಿ ಬೈದ್ಬಿಡ್ತು. ಬೈಲಿ ಸುಮ್ಕಿರ್. ಓಡಾಡ್ತೈತೆ ಅವಾಗಿಂದ ಓಡಾಡ್ಲಾಳು. ನಾವು ನೋಡ್ಲಿ ಅಂತ ಅಂತೂ ಅಯ್ಯೋ ಬೇಡ ವಾರ ಕರ್ಕೊಂಬರೋದು ಏನು ಕೇಳ್ತೀಯ, ಮಕ್ಳಿಗೇನು ಊಟ ಮಾಡ್ಸೋದೇನು ಕೇಳ್ತೀಯ. ಅಯ್ಯೋ ಅಯ್ಯೋ ನೋಡ್ಬೇಕು ನಾವು ನೋಡ್ಲಿ ಅಂತ ಏನು ಅವರಿಬ್ರಿಗೂ ಉಣ್ಸೋದು ತಿನ್ಸೋದು. ಬರ್ರಪ್ಪ ಕುಕ್ಕಳ್ರಿ ನಿನ್ಕಳ್ರಿ. ಅಯ್ಯೋ ನಮ್ಮ ಹುಡುಗರು ಹಂಗದಾವೆ ಹಿಂಗದಾವೆ. ಬರ್ರಿ ನಮ್ಮ ಹುಡುಗರು ಬಂದ ನೋಡ್ರಿ ಅಂತಾಳೆ ದಾರೆಗೆ ಹೋಗಾರ್ನೆಲ್ಲ. ಏನ್ ನಡಿಯಕ್ಕ ಮುಂದೆ ಏನು ಹೇಳ್ತಿ ಅತ್ಲಾಗೆ ಅಯ್ಯಮ್ಮನ ಬಗ್ಗೆ ತಲೆ ಕೆಡಿಸ್ಕೊಂಡಂಗೆ ನಮ್ದು ಎಷ್ಟಾಯ್ತು ಅಷ್ಟು ನೋಡ್ಕೊಂಡು ನಮ್ಮ ಪಾಡಿಗೆ ನಾವಿದ್ರೆ ವಾಸತ್ತ. ಏನು ಯಾರ ಬಗ್ಗೆ ತಲೆ ಕೆಡಿಸ್ಕೊಂಡು ಏನಾಗೋದು ಏನಾಯ್ತಕ್ಕ. ನಮ್ಮ ಕೆಲಸ ನಾವು ನೋಡ್ಕೋಬೇಕು, ನಾವು ಚೆನ್ನಾಗಿರೋದು ನೋಡ್ಬೇಕಷ್ಟೇ. ಯಾರಿಂದ ಏನು ಯಾರು ಏನಂಗೂ ಆಗಲ್ಲ. ಏನೋ ಚೆನ್ನಾಗಿದ್ರೆ ಬಿಡತ್ಲಾಗೆ ಏನೋ ಒಂದು ಚೆನ್ನಾಗಿರ್ತೀವಿ, ಅಕ್ಕಪಕ್ಕ ಚೆನ್ನಾಗಿರ್ಬೇಕು ಅಂಬೋದಿರ್ಬೇಕೆ ಹೊರತು ಇಂಥವಿರಬಾರ್ದು.
ಹೆಂಗ ಗುಂಡಪ್ಪನಲ್ದಕ್ಕೆ ಕೊಲೆ ಹೋಗೋದಕ್ಕೆ ಹೆಂಗ ಆರಾಮಾಗಿರ್ತೀವತ್ತ. ಇಲ್ಲಿ ಇವಳ ಜೊತೆಗೆ ಹೋಗ್ಬಿಟ್ರೆ ಬೋಲ್ ಮೈನವಾಗದು. ಅಂದರೆ ಕೆಲಸ ಮಾಡಕ್ಕೆ ಹೋಗ್ಬಿಡ್ತಿರ್ಲಿಲ್ಲ. ರಪರಪನ ಮಾಡಿದ್ರು ಇದು ಮಾಡ್ತಿರ್ಲಿಲ್ಲ. ಮಾಡಿರು ಒಂಥರ ಮಾತಾಡೋಳು, ಮಾಡಲಿಲ್ಲ ಅಂದರೆ ಮಾಡ್ರಿ ರಪರಪ ಅಂಬಾಳು. ಗಿಡ್ಡಮ್ಮನ ಸವಾಸಲ್ಲಮ್ಮ. ಹೆಂಗತ್ತ ನಾವಿಲ್ಲೇ ಹೋಗತ್ಗೆ ಒಂದಿಟ್ಟು ಆಟ ನಮ್ಗೊಂದಿಟ್ಟು ಆರಾಮ ಅನ್ಸೈತಿ. ಒಂದಿಟ್ಟು ಲೇಟಾಗ 10 ಗಂಟೆಗೆ ಹೋಗ್ತೀವಿ. ಬೈನಾಗಾಲ 5:15 ಹೊತ್ತಿಗೆ ಬರ್ತೀವಿ. ಗುಂಡಪ್ಪನ ಪಾಪ ಅವನು ಮಾತಾಡಲ್ಲಮ್ಮ. ಸುಮ್ಮನೆ ಅವನ ಬಗ್ಗೆ ಇಲ್ಲದ್ದೆಲ್ಲ ಹೇಳಿ ಗಿಡ್ಡಿ. ನನಗೊಂದು ಅರ್ಥ ಆಗ್ಬಿಡ್ತು ಕಣೆ. ಏನು ಗೊತ್ತೇ, ಹೇಳಿಕೆ ಮಾತ್ರ ಕೇಳಬಾರ್ದು. ಏನೇ ಬರಲಿ ಹೇಳಿಕೆ ಮಾತ್ರ ನಾವು ಯಾವತ್ತೂ ಒಬ್ರು ಹೇಳಿರೋ ಮಾತು ಕೇಳ್ಕೊಂಡು ಒಬ್ರು ಕುಟ್ ಜಗಳ ಮಾಡ್ಕೊಂಬೋದಾಗ್ಲಿ, ಒಬ್ರು ಕುಟ್ಟೆ ನಾವು ಮಾತಾಡೋದಾಗ್ಲಿ, ಒಬ್ರು ನಂಬೋದಾಗ್ಲಿ, ಹೇಳಿಕೆ ಮಾತು ಕೇಳಿ ಯಾವತ್ತೂ ನಾವು ಮಾತಾಡಕ್ಕೆ ಹೋಗ್ಬಾರ್ದು. ಜನ ಒಂದಿದ್ರೆ ಅದಕ್ಕೆ ಇನ್ನೊಂದು ಸೇರಿಸ್ಕೊಂಡು ಮಾತಾಡ್ತಾರೆ ಅಲ್ವೇ. ನಾವು ಅದಕ್ಕೆ ಮತ್ತೆ ಗಿಡ್ಡಮ್ಮನ ನೋಡ್ಕೊಂಡ್ಮೇಲೆ ಹೇಳಿಕೆ ಮಾತ್ರ ಕೇಳಬಾರ್ದು ಅಂಬದು ಗೊತ್ತಾಗ್ಬಿಡ್ತು. ಯಾವುದೊಂದು ವಿಷಯದಾಗೆ ಆಗಲಿ ನಾವು ಕಣ್ಣಾರೆ ನೋಡಬೇಕು, ಕಿವಿಯಾರೆ ಕೇಳಿಸ್ಕೊಂಡ್ರೆ ಮಾತ್ರ ಮಾತಾಡ್ಬೇಕು. ಸುಮ್ಮನೆ ಅವ್ರ ಮಾತು ಕೇಳಿ ನಾವು ಯಾವತ್ತೂ ಮಾತಾಡಕ್ಕೆ ಹೋಗ್ಬಾರ್ದು ಕಣ ರುಕ್ಕಮ್ಮಕ್ಕ. ಇನ್ಮೇಲಿಂದ ನಾ ಕೂಲಿ ಕೆಲಸಕ್ಕೆ ಯಾರ ಜೊತೆಗೂ ಬರಲ್ಲ ಅಂತ ಹೇಳ್ಬಿಡು ಮಮ್ಮಿ. ಏನೇ ರುಕ್ಕಮ್ಮ ಮಂಜಕ್ಕ, ನೀವು ಏನು ಅನ್ಕೊಂಡಿದ್ರಿ? ಇವಾಗ ಹೊಲ್ದ ಓನರ್ನು ಕರ್ಕೊಂಬಂದು ಬೈಸಿ ಹೊಲ್ದ ಓನರ್ನು ಕರ್ಕೊಂಬಂದ್ಮೇಲೂ ಇವಳಿಗೆ ಯಾರು ಕೂಲಿಯರು ಕೆಲ್ಸಕ್ಕೆ ಕರೆಯಲ್ಲ, ಗುಂಡಪ್ಪನೂ ಕರೆಯಲ್ಲ, ಇವಳ ಜೊತೆಗೆ ನಾವು ಯಾರು ಹೋಗೋದು ಬೇಡ ಅಂತೇಳಿ ನೀವೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀರಲ್ಲೇ. ನಾನು ಇನ್ಮೇಲಿಂದ ನಾ ಮನೆಯ ಕುತ್ಕೊಂಡು ಕಾಲ್ ಮೇಲೆ ಕಾಲ ಹಾಕ್ಯಂಡು ಉಣ್ತೀನಿ. ಕಾಲ್ ಮೇಲೆ ಕಾಲ ಹಾಕ್ಯಂಡು ಕುತ್ಕೊಂಡು ನಾನು ಉಣ್ಣು, ಮನೆ ಕೆಂಡ ಉಣ್ಣು. ಯಾರು ಕೇಳಿದ್ರು ನಿನ್ನ? ಏನೋ ನಾವು ನೀನು ಹೆಂಗೆ ಉಣ್ತಿಯಮ್ಮ ಗಿಡ್ಡಮ್ಮ ಅಂತ ಏನೋ ನಾವು ಕೇಳಿವೆ. ಸುಮ್ಮನೆ ಯಾತಕ್ಕೆ ಮಾತಾಡ್ತೀಯ? ಹೋಗು. ಏನು ನಿಮ್ಮ ಹುಡುಗರು ಬಂದಾವೆ ಅಂತೇಳಿ ಏನು ಊರು ತುಂಬ ಕರ್ಕೊಂಡು ಓಡಾಡ್ತೀಯ? ನೋಡು, ನನ್ನ ಮಗನೂ ನನ್ನ ಮಗಳು ಇವತ್ತು ಒಳ್ಳೆ ಸಂಬಳ ತಗೊಂತಾರೆ. ಒಳ್ಳೆ ಕೆಲಸ ಮಾಡ್ತಾರೆ ನನ್ನ ಮಕ್ಳು ಇಬ್ರು. ನನ್ನ ಮಗ ನೋಡಲಿ ಹೆಂಗಿದ್ದಾನೆ, ಬೆಂಗಳೂರಿಂದ ಬಂದಿದ್ದಾನೆ, ಡಾಕ್ಟರ್ ಆಗಿದ್ದಾನೆ. ನಾವು ತುಂಬ ಸ್ಟ್ಯಾಂಡರ್ಡು. ಇನ್ಮೇಲಿಂದ ನನ್ನ ಕೂಲಿ ಹೋಗೋದಿಲ್ಲ. ಇನ್ನು ನನ್ನ ಮಗ ಗೌರ್ಮೆಂಟ್ ಕೆಲಸ ಇನ್ನೇನು ಆಗ್ಬಿಡುತ್ತಿ. ನನ್ನ ತಿಂಗಳಿಗೆ ಗೌರ್ಮೆಂಟ್ ಕೆಲಸ ಆಗ್ಬಿಟ್ರೆ ಇನ್ನು ಯಾರು ಹೊಲ್ದಕ್ಕೂ ನನ್ನ ಕೂಲಿಗೂ ಹೋಗಲ್ಲ, ಯಾರನ್ನೂ ನಾನು ಕೇಳಲ್ಲ. ಆಲೆ ಇವಾಗಿಂದಲೇ ನನ್ನ ಮಗ ಬೇಡ ಅಂತವನೆ. ಮಮ್ಮಿ ಹೋಗ್ಬಿಡ ಮಮ್ಮಿ ಅಂತವನೆ ನನ್ನ ಮಗ. ಇಲ್ಲೋಡ ಆಂಟಿ, ನಮ್ಮಮ್ಮ ನೋಡಿ ಆಡ್ಕೊಂತಿದ್ರಂತಲ್ಲ, ಇನ್ಮೇಲಿಂದ ನಮ್ಮಮ್ಮ ಕೂಲಿ ಕೆಲ್ಸಕ್ಕೆ ಬರಲ್ಲ. ನಿಮ್ಮ ಅಮ್ಮನ ಸುದ್ದಿಗೆ ನಾವು ಬರಲ್ಲಪ್ಪ. ನಮ್ಮ ದುಡ್ಡು ತಗೊಂಡು ಇನ್ನು ನಿಮ್ಮ ಅಮ್ಮ ತಿಂದವಳೆ ನಿಮಗೆ ಕೊಡಾಕಿ. ನಿಮಗೆಲ್ಲ ಕೊಡಾಕಿ. ಅದು ಕಳಿಸ್ಬೇಕು, ಇಲ್ಲಿ ಕಳಿಸ್ಬೇಕು, ನಮ್ಮ ಮೋಹಿನಿಗೂ ನಮ್ಮ ಮೋಹಿತಿಗೂ ಕಳಿಸ್ಬೇಕು ಅಂತೇಳಿ ನಮ್ಮ ದುಡ್ಡು ಇಸ್ಕೊಂಡು ನಿಮ್ಮ ಅಮ್ಮ ನಿಮಗೆ ಕೊಟ್ಟವಳು. ಇನ್ನ ಅದನ್ನ ನೀವು ಮರಿಬೇಡ್ರಿ. ನಮ್ಮ ದುಡ್ಡು ಇಸ್ಕೊಂಡು ತಿಂದವಳೆ ನಿಮ್ಮ ಅಮ್ಮಯ್ಯ. ರುಕ್ಕಮ್ಮ, ನಾನು ಯಾವುದು ಇಸ್ಕೊಂಡಿಲ್ಲ, ನಾನು 1 ರೂಪಾಯಿನೂ ತಿಂದಿಲ್ಲ. ಈಗ ಅಯ್ಯಪ್ಪ ಬಾಲದೋನವ್ರಿಗೂ ಬಿಸಾಕಿದ್ದೀನಲ್ಲ, ಯಾರ್ದು ನಾನು ತಿಂಬಕ್ಕೆ ಹೋಗಲ್ಲ. ಋತುಗೂ 60,000 ಬಿಸಾಕಿದ್ದೀನಿ, ಅವಳ ಮಕ್ಕಕ್ಕೂ ನಾನು ಯಾರ್ದೇನು 1 ರೂಪಾಯಿ ತಿಂಬಲ್ಲ. ಇನ್ನು ನನ್ನ ಮಕ್ಕಳು ದುಡಿತಾರೆ, ನನ್ನ ಮಕ್ಕಳು ಕೆಲಸದಾಗ ಇದ್ದಾರೆ, ನಾವು ಯಾರ್ದು ಬಯಸಲ್ಲ. ನಾವು ನೋಡಿ ಇನ್ಮೇಲಿಂದ ಹೆಂಗಿರ್ತೀವಿ. ಇನ್ಮೇಲಿಂದ ನೋಡಿ ಆಂಟಿ, ನಮ್ಮ ಅಮ್ಮನ ಸುದ್ದಿಗೆ ಬರೋದಾಗ್ಲಿ, ನಮ್ಮ ಅಮ್ಮನ ಬಗ್ಗೆ ಮಾತಾಡೋದಕ್ಕೆ ನಿಮ್ಗೆ ಒಂದು ಸ್ವಲ್ಪ ಭಯ ಇರಬೇಕು. ನಾವಿದ್ದೀವಿ ಅಂದಮೇಲೆ ಏನಾದರೂ ಸ್ವಲ್ಪ ನಮ್ಮ ಅಮ್ಮನ ಬಗ್ಗೆ ಮಾತಾಡ್ಬೇಕಂದ್ರೆ ನಿಮಗೆ ಧೈರ್ಯ ಇರಬೇಕು. ಧೈರ್ಯ ಇಲ್ದಿದ್ರೆ ಮಾತಾಡಿ, ಧೈರ್ಯ ಇಲ್ದಿದ್ರೆ ನೀವು ಮಾತಾಡೋದಕ್ಕೆ ಹೋಗ್ಬೇಡಿ. ಅದೇನಾಗುತ್ತೆ ಆಮೇಲೆ ನೋಡಿ ನೀವೇ ಅನುಭವಿಸ್ಬೇಕಾಗತ್ತೆ. ನಾನು ಹೇಳ್ದಂಗೆ ಸುಮ್ಮನೆ ಕೇಳ್ಕೊಂಡು ಸುಮ್ಮನಿರೋದು ಕಲೀರಿ. ಸುಮ್ಮನೆ ನಮ್ಮ ಅಮ್ಮನಿಗೆ ಹಂಗೆಲ್ಲ ಮಾತಾಡಬೇಡಿ ನೀವು. ಇನ್ನು ನಾವು ಬಂದಿದ್ದಾಯ್ತು, ಇನ್ನು ನಾವು ಒಳ್ಳೆ ಕೆಲಸದಲ್ಲಿದ್ದೀವಿ, ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀವಿ ನಾವು. ಇನ್ನೇನು ನಮ್ಮಮ್ಮ ಇನ್ಮೇಲಿಂದ ಮನೇಲಿ ಇದ್ಬಿಡುತ್ತೆ ಆರಾಮಾಗಿ. ನಾವು ಬೇಡ ಅಂತಿದ್ವಿ, ನಮ್ಮ ಅಮ್ಮನೇ ಹೋಗ್ತಾ ಇದ್ದಿದ್ದು. ಆಮೇಲೆ ಯಾವತ್ತೂ ನಮ್ಮ ಅಮ್ಮನಿಗೆ ನಾನು ಹೋಗಮ್ಮ ಅಂತ ಹೇಳೋದಿಲ್ಲ ನೋಡಿ. ಅಲ್ಲ, ನೀವು ಇಷ್ಟೊಂದೆಲ್ಲ ಇದು ಮಾಡ್ತಾ ಇದ್ದೀರಲ್ಲ, ನಮ್ಮಮ್ಮ ನೋಡ್ರಿ ಇವಾಗ ಎಲ್ಲ ಗೊತ್ತೈತೆ, ಎಲ್ಲ ವಿಷಯ ಹೇಳಿದ್ದಾರೆ ನಮಗೆ. ಬೆಂಗಳೂರಿಂದ ಬಂದಿದ ತಕ್ಷಣ ನಮ್ಮಮ್ಮ ಎಲ್ಲ ಹೇಳಿದ್ದಾರೆ. ನಮ್ಮ ಮಮ್ಮಿ ಎಲ್ಲ ಹಿಂಗಾಯ್ತು ಕಣಪ್ಪಜ್ಜಿ, ಹಿಂಗಾಯ್ತು ಕಣಪ್ಪ ಅಂತೇಳಿ, ಮೋಹಿತಪ್ಪಜ್ಜಿ ಅಂತೇಳಿ ನಮ್ಮಮ್ಮ ಎಲ್ಲ ವಿಷಯ ಹೇಳೈತೆ ನನ್ನ ಹತ್ರ. ಸುದ್ದಿಗೆ ನಾವ್ ಯಾಕೆ ಬರೋಣ? ಹೋಗು. ನಾವು ಅವಳಿಗೆ ಏನು ಹೇಳಿಲ್ಲ, ಏನಿಲ್ಲ. ಇವಳು ನಂಬಿಕೆಯಿಂದ ಹೋಗಿದ್ಕೆ ಇವಳಿಂದ ನಮಗೆ ಲಾಸ್ ಆಗೈತೆ ಹೊರತು ಅವಳು ನಮ್ಮಿಂದ ಅವಳಿಗೆ ಏನು ಲಾಸ್ ಆಗಿಲ್ಲ. ಮಸ್ತಾ ದುಡ್ಡು ಬಂಡವಾಳ ಮಾಡ್ಕೊಂಡವಳೆ ನಮ್ಮಿಂದ. ನಾನು ಒಬ್ಬೊಬ್ರದ್ದು ಇಷ್ಟಿಷ್ಟೊಂದು ಹಾಳಾಗಿದ್ರು ದುಡ್ಡೆಲ್ಲ 100 ರೂಪಾಯಿ ಉಳಿಸ್ಕೊಂಡು ಮಸ್ತಾಗಿ ನಿಮ್ಮಮ್ಮ ಬಂಡವಾಳ ಮಾಡ್ಕೊಂಡವಳೆ ಹೊರತು ನಾವೇ ನಿಮ್ಮಮ್ಮ ಲಾಸ್ ಮಾಡಿಲ್ಲ. ನಿಮ್ಮ ಅಮ್ಮನ ನಂಬಿಕೆ ನಾವು ಹೋಗಿದ್ಕೆ ನಾವು ಲಾಸ್ ಮಾಡ್ಕೊಂಡಿದೀವಿ. ಕೂಲಿ ಕೆಲ್ಸಕ್ಕೆ ನಿಮ್ಮ ಅಮ್ಮನ ಜೊತೆಗೆ ಹೋಗಿದ್ಕೆ ನಾವು ಲಾಸ್ ಮಾಡ್ಕೊಂಡಿದೀವಿ. ಇಲ್ಲಾಂದ್ರೆ ನಮ್ಗೇನೇನು ಏನೂ ಆಗ್ತಿರ್ಲಿಲ್ಲ, ನಮ್ಮ ಪಾಡಿಗೆ ನಾವು ಇರ್ತಿದ್ವಿ. ನೋಡೋದ್ರಲ್ಲ ವೀಕ್ಷಕರೇ, ಗಿಡ್ಡಮ್ಮ ರೋಡ್ಗರು ಬೆಂಗಳೂರಿಂದ ಬಂದವೆ ಅಂತೇಳಿ ಊರು ತುಂಬ ಓಡಾಡ್ತಾ ಇದ್ದಾಳೆ ಕರ್ಕೊಂಡು. ನನಗೇನು ಇನ್ಮೇಲೆ ಕಡಿಮೆ ಆಗಿಲ್ಲ. ನಾನು ಯಾರ ಹತ್ರನೂ ಹೋಗಿ ನಾನು 1 ರೂಪಾಯಿ ಕೇಳಲ್ಲ. ಇನ್ಮೇಲಿಂದ ನನ್ನ ಹತ್ರನೇ ಎಲ್ಲ ಬರಬೇಕು, ನಾನು ಹಂಗೆ ಹಿಂಗೆ ಅಂತೇಳಿ ತುಂಬಾ ಅವಾಗಿಂದ ನೋಡ್ರಿ ಬಿಲ್ಡಪ್ ಕೊಡ್ತಾ ಇದ್ದಾಳೆ. ನಾನು ಇನ್ಮೇಲೆ ಯಾರ ಸವಾಸಕ್ಕೂ ಹೋಗಲ್ಲ, ನಾನು ಯಾರ ತಂಟೆಗೂ ಹೋಗಲ್ಲ, ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು, ನನ್ನ ಹತ್ರ ಬರ್ಬೇಕು ಜನ ಅಂತೇಳಿ ತುಂಬ ಜನ ಇವಾಗ ಕೇಳ್ತಾ ಇದ್ದಾರೆ. ನೋಡಿ ಹೆಂಗೆ ಆಗ್ತೈತೆ ಅಂತೇಳಿ. ಅಲ್ಲ ನೋಡ್ರಿ ರುಕ್ಕಮ್ಮ ಹೆಂಗೆ, ಅಲ್ಲ ಇವಳು ಹೆಂಗೆ ಹೇಳ್ತಾ ಇದ್ದಾಳೆ ಈ ಗಿಡ್ಡಮ್ಮ ಬಂದು, ರುಕ್ಕಮ್ಮ ಹಿಂಗೆ ಅಂತೇಳಿ ನನ್ನ ಮುಂದೆ ಬಿಲ್ಡಪ್ ಕೊಡ್ತಾ ಇದ್ದಾಳೆ. ಕೊಡ್ಲಿ ಅದೆಷ್ಟು ದಿನ ಇದು ನಡೆಯುತ್ತೆ ನಾನು ನೋಡ್ತೀನಿ.
ನೋಡ್ತಾ ಇರಿ ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.